ಹೌದು. ಯಾಕ್ರಿ ಹಂಗ್ಯಾಕ್ ಮಾತಾಡಕತ್ತೀರಿ? ನಾ ಯಾರು ಕಳ್ರಿ, ಯಾರು ಬಂದು ಸೇರ್ಕೊಂಡಾರ? ಬಾಳ ಮಾತು ಬೇಡ. ಏನ ನನಗೆಲ್ಲ ಗೊತ್ತೈತಿ. ಯಾವಾಗ ಬಂದಿದ್ದೆ ಕಡೆ ಕೋಣಿಗೆ ನೀನು, ನಮ್ಮವನ್ ಕೋಣಿಗೆ? ಅದ ಕಸ ಹೊಡ್ಯಾಕಂತ ಬಂದೆ. ನೀವು ಹೊರಗೆ ಹೋಗು, ನಾ ಕುಂದ್ರಬೇಕು ಅಂದ್ರಿ, ಹೋದ್ನಲ್ಲ. ಹೊರಗೆ ಹೋದಿ ಆದ್ರೆ ಪೂರ ಹೋಗ್ಲಿಲ್ಲ. ಮಾತು ನಿಂತು ಕೇಳಿಸ್ಕೊಂಡು ಏನು ಮಾಡ್ತಾರಂತೇಳಿ. ಇಲ್ಲಮ್ಮ, ನಾನು ಪೂರ ಹೋದೆ. ನಾ ಬಂದು ಮತ್ತೆ ಅಡುಗೆ ಮಾಡ್ಕೊಂಡು ಕುಂತು ಮತ್ತೆ ನೀರಿಗೆ ಹೋಗಿದ್ದೆ. ನಾನು ನೀರಿಗೆ ಹೋಗಿದ್ದೆ. ನೀರು ಹೋಗಿ ಮುಂಚೆ ಮಾಡಿರ್ಬೋದು. ಇಲ್ಲ, ಇಂಥ ನಾಟಕ ಬೇಡ. ಮರ್ಯಾದಿಂದ ರೊಕ್ಕ ಇಟ್ಟಿ ಕೊಡು. ಯಾರೊಕ್ಕ? ಯಾರೊಕ್ಕ? ನನ್ನ ಚೀಲ್ದಾಗಿದ್ದಿದ್ದು ನನ್ನ ಗಂಡು ಕೊಟ್ಟಿದ್ದು 4,000 ರೂಪಾಯಿ. ನಾನು ಅದೇನ ಪ್ಯಾಟಿಗೆ ಹೋಗಿ ಇಲ್ಲಿಂದ ಹೋಗ್ತಾ ತಗೋಬೇಕಿತ್ತು. ಅದು ರೊಕ್ಕ ಇಟ್ಟಿದ್ದೆ ಅಲ್ಲೇ. ಅದು 4,000 ರೂಪಾಯಿ. ಅಯ್ಯೋ ದೇವ್ರೆ, ನನಗೆ ಗೊತ್ತಿಲ್ಲಮ್ಮ. ನಾನಂತರೂ ನೋಡಿಲ್ಲ ಬಿಡ್ರಿ. ನಮ್ಮ ಹುಟ್ಟಿನೂ ಇಲ್ಲ. ಇಲ್ಲೋಡ, ಇಂಥ ನಾಟಕೆಲ್ಲ ನನ್ನ ಮುಂದೆ ಹೇಳ್ಬೇಡ ನೀನು. ಮರ್ಯಾದಿಂದ ಎಲ್ಲಿಟ್ಟಿ ಕೊಡು. ಅಯ್ಯೋ ದೇವ್ರೆ, ಇಲ್ಲಮ್ಮ, ನಾನು ತಗೊಂಡಿಲ್ಲ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸುಳ್ಳೈತಿ. ನೀನ ತಗೊಂಡೆ? ಇವತ್ತಿನವರೆಗೆ ನಮ್ಮ ಅಣ್ಣನ ಮನೆಗೆ ಯಾವತ್ತು ಬಂದ್ರು, ಯಾವತ್ತು ಎಷ್ಟೆಷ್ಟು ರೊಕ್ಕ ತಂದು ಹೊಳ್ಳೋದೆ ನಾನು. 1 ರೂಪಾಯಿ ಕಳ್ತನ ಆಗಿಲ್ಲ. ನಿಮ್ಮ ಮನ್ಯಾಗ ಇಲ್ಲೇ ಯಾಕವ ನನ್ನ ಕಳ್ತನ ಆಗ್ಬೇಕು? ಹೇಳಂಗಾರ ಇಷ್ಟು ದಿನ ಯಾವತ್ತೂ ಆಗ್ಲಾರ್ದು ಈಗ ಯಾಕೆ ಆಗ್ಬೇಕು? ಅಮ್ಮ, ಹಾಗೆಲ್ಲ ಮಾತಾಡಬೇಡ್ರಿ. ನಾನು ಯಾವತ್ತೂ ರೊಕ್ಕ ಕಳ್ತನ ಮಾಡಿಲ್ರಿ. ನಾನು ಕದ್ದಿಲ್ಲ, ನಂಗೆ ಗೊತ್ತಿಲ್ಲ. ನೀವೆಲ್ಲರೂ ಇಟ್ಟಿರ ನೋಡ್ರಿ. ಚಾಲು ಆತ ಗಂಗಿ ತುಂಗಿ ಎಲ್ಲ ಕಣ್ಣಾಗ ಹರಿಯಾಕ. ನಿನ್ ಗಂಡ ಬರಲಿ, ಸಂಜೆ ಮುಂದೆ ಕೇಳ್ತಾನೆ. ಇದನ್ನ ಕಲ್ಸಿ ಅನ್ಲಾ ಅಂತ ಕೇಳ್ತಾನೆ. ಅಲ್ಲ ನಿಮ್ಮ ಈ ಪಾಪ ಅವ ಏನು ಮಾಡ್ಬೇಕು ಬಿಡ, ಹೋಲಿ. ನಿಮ್ಮ ಅಪ್ಪ ನಿಮ್ಮವನ್ ಕರೆಯಾಗ ಕಳಿಸ್ತಾನೆ. ಇದನ್ನ ಕಲ್ಸಿರ ನಮ್ಮ ಮಗಳಿಗೆ ಅಂತ ಕೇಳ್ತಾನೆ. ಅಮ್ಮ, ನೀವು ನನಗೇನ್ರ ಮಾತಾಡ್ರಿ. ನಮ್ಮಪ್ಪ ನಮಗೇನು ಅನ್ನಕ್ಕೆ ಹೋಗ್ಬೇಡ್ರಿ. ಅವ್ರು ಎಂದೂ ಇಂಥವು ಹೇಳ್ಕೊಟ್ಟಿಲ್ಲ, ನಾನು ಎಂದೂ ಇಂಥವು ಮಾಡಿಲ್ಲ, ಮುಂದೆ ಮಾಡೋದೂ ಇಲ್ಲ. ನೀವು ಎಲ್ಲಿಟ್ಟು ಎಲ್ಲಿ ಹುಡುಕಾಡಕತ್ತೀರನ ಅಂತೇನೆ ನಾನು ಯಾಕೆ ನಿಮ್ಮ ಇದಕ್ಕೆ ಬರಲಿ? ಅಲ್ಲಿ ನಂಗೆ ಗೊತ್ತೇ ಇಲ್ಲ. ನೀವು ರೊಕ್ಕ ಇಟ್ಟಿದ್ದು ಗೊತ್ತಿಲ್ಲ, ಎಲ್ಲಿ ಇಡ್ತೀರ ಅನ್ನೋದು ಗೊತ್ತಿಲ್ಲ. ನೋಡ, ಭಾಳ ಮಾತಾಡಬೇಡ. ನಂಗೆಲ್ಲ ಗೊತ್ತೈತಿ ನೀನೇ ತಗೊಂಡಿ ಅಂತೇಳಿ. ಅಯ್ಯೋ ದೇವ್ರೆ, ನಾನು ನಿಮಗೆ ಹೆಂಗೆ ಹೇಳಿ ಅಂತ ನನ್ನ ಹತ್ತಾಗ. ನಾ ಮುಟ್ಟಿಲ್ಲಮ್ಮ. ಅಷ್ಟು ಹೇಳಿದ್ರು ಬಿಡುವಲ್ಲ ಬಾಯಿ. ಬರ್ಲಿ ನಮ್ಮಣ್ಣ ಬರ್ಲಿ ಅಂತ ಕಳಿ ತಂದು ಮನ್ಯಾಗ ಹೋಗಿಸ್ಕೊಂಡ್ರ ಅಂತ ಕೇಳ್ತಾನೆ. ಏನಾಯ್ತು ಅಂದಂಗ ಇನ್ನು ಊರಿಗೆ ಹೋಗಿಲ್ಲನ? ನೀವು ಊರಿಗೆ ಹೋಗಿ ಅಂತೇಳಿ ಮಾಡಿದ್ದೆ. ಎಲ್ಲಿ ಹೋಗ್ಬೇಕ? ಊರಿಗೆ ಅಲ್ಲ ಅತ್ಗೆಮ್ಮ. ನಿನ್ನ ಸೊಸಿಯನ ಕಳ್ಳಿ ಈ ನಮ್ನಿ ರೊಕ್ಕ ಕದಿತಾಳ? ನನ್ನ ಸೊಸಿ ರೊಕ್ಕ ಕದ್ಲ? ಯಾವಾಗ? ಎಲ್ಲಿದೆ? ನಂದ ಚೀಲ್ದನ್ ರೊಕ್ಕ ಕದ್ದಾಳ ನಿನ್ ಸೊಸಿ. ಅಲ್ಲಿ ಕೇಳಿ ವಿಚಾರಿಸಕಿನ, ಎಲ್ಲಿಟ್ಟಾಳ ಕೇಳಕಿನ, ತಗೊಂಡಾಳ ನೋಡಕಿನ. ನಿನ್ ಚೀಲ್ದಾಗ ರೊಕ್ಕನ? ಎಲ್ಲಿ ರೊಕ್ಕ? ನೀ ಯಾಕಲ್ಲಿ ಇಟ್ಟಿದ್ದಿ? ಯಾರು ಕೊಟ್ಟಿದ್ರು? ಅಯ್ಯ ಅದ್ಗೆಮ್ಮ, ನೀ ನನ್ನ ವಿಚಾರಿಸ್ತೀಯಲ್ಲ. ಎಲ್ಲಿ ರೊಕ್ಕ? ಯಾರು ಕೊಟ್ಟಿದ್ರು? ಯಾರು ಮಂದಿ ಬರ್ತಾರ ಕೊಡಾಕ? ನಾನು ಗಂಡು ಕೊಟ್ಟಿದ್ದು. ಏನಾತ? ಹೊರಗೆ ಬರ್ರಿ ಬೆಂಗ್ಲಾರ. ಅಲ್ಲ ಎದಕ್ಕೆ? ನಾ ಎಷ್ಟಿತ್ತದ? 4,000. ಅಲ್ಲ ಅದ್ಗೆಮ್ಮ, ಎಷ್ಟು ಸಲ ಊರಿಗೆ ಬಂದೇನೆ ನಾನು. ಎಷ್ಟು ಸಲ ಬಂದೇನಿ, ಎಷ್ಟೆಷ್ಟೋ ರೊಕ್ಕ ತೊಗೊಂಬಂದೀನಿ. ಎಷ್ಟೆಷ್ಟು ತಗೊಂಡ ರೊಕ್ಕ ತಂದೀನಿ ಗೊತ್ತೇನು? ಅವಾಗೆಲ್ಲ 1 ರೂಪಾಯಿ ಕಳ್ತನಾಗಿಲ್ಲ. ನಾ ಇಟ್ಟಿದ್ದ ಬ್ಯಾಗ್ನೆ ಅಂದು ಅಲ್ಲೇ ಇರ್ತಿತ್ತು. ಹೊಳ್ಳೆ ಹಂಗೆ ತೊಗೊಂಡು ಹೋಗಿದ್ದೆ. ಈ ಸಲ ನೋಡಿದ್ರ ರೊಕ್ಕ ಇಲ್ಲ. ಅದು ಈಕಿ ಹೊಸ ಸೊಸಿ ಬಂದ ಮ್ಯಾಗ ಇಲ್ಲ. ಹಂಗಿದ್ಮೇಲೆ ಈಕಿನ ತಗೊಂಡಾಳ ಅಂತ ಅರ್ಥ, ಹೌದಾ? ಅಲ್ಲ ಎಂದು ನೀ ಮುಟ್ಟಿಲ್ ಬಿಡು, ಮತ್ ಸುಳ್ಳ ನಿನ್ಗೆ ಅನ್ಬಾರ್ದು. ಈಗ ಆಕಿನ ತಗೊಂಡಾಳ ಅದನ್ನ. ಇಲ್ಲ, ನಾನು ತಗೊಂಡಿಲ್ಲ. ಎಂದು ನಾ ಯಾರ್ದು ರೊಕ್ಕ ಕದ್ದಿಲ್ಲ. ತಗೊಂಡಿಲ್ಲ? ತಡಿ, ಅಣ್ಣ ಬಂದ ಕಾಂತತಿ, ಮಾತಾಡ್ತಾನೆ ನಾನು. ಅತ್ತೆಯರ, ಆ ರೊಕ್ಕ ತಗೊಂಡಿದ್ ನೀವು ನನ್ನ ಮೇಲೆ ಬಂದಾರ. ನೀ ತಲೆ ಕೆಡಿಸ್ಕೊಬೇಡ, ಎದ್ವಾ ನೀನು. ಇವತ್ತು ಕರಿನ ಹರಿತೇನಿಕ್ಕಿದ್ದು ರೊಕ್ಕ ಆಕಿ ಗಂಡು ಕೊಟ್ಟಿದ್ದಂತೆ. ಎಷ್ಟು ಸುಳ್ಳು ಹೇಳ್ತಾ ನೋಡು. ಆಕಿ ಗಂಡು ಕೊಟ್ಟಿದ್ದ ರೊಕ್ಕ ಕೇಳ್ತಂತೇಳಿ ಯಾರು ಕೊಟ್ಟಿದ್ದಂತೆ. ಎಣ್ಣ ಎಂತ ಸೊಸಿ ಸಿಕ್ಲಯ್ಯಪ್ಪ ನಿನಗ. ಯಾಕವಾ? ಏನಾತ? ಅಂತದೇನಾತ್ವಾ? ಎಣ್ಣ ಕಳ್ಳೆಯಪ್ಪ ನಿನ್ ಸೊಸಿ, ಕಳ್ಳಿ. ನಂದ ಕೈ ಚೀಲ್ದಂದು ರೊಕ್ಕ ಕದ್ದಾಳ ನೋಡಪ್ಪ ನಿನ್ ಸೊಸಿ. ನನ್ನ ಗಂಡು ರೊಕ್ಕ ಕೊಟ್ಟಿದ್ನಯ್ಯಪ್ಪ, 4,000 ರೂಪಾಯಿ ಬಂಗಾರ ತಗೊಳಕಂತೇಳಿ. ಮನ್ಯಾಗಿನ ನಾನು ಇರೋದಿಲ್ಲ, ಇಲ್ಲಿ ಬರ್ತೇನೆ. ಇವ್ರು ಮ್ಯಾಗಲ ಬಿಟ್ಟು ಹೋಗಿರ್ತಾರ. ಇನ್ನು ಹಿಂದಾಗಡೆ ಯಾರ ಬಂದು ಎತ್ಕೊಂಡು ಹೋಗಿದಾರ ರೊಕ್ಕನ ಅಂತೇಳಿ. ಅಲ್ಲಿರೋದ ಇಲ್ಲಿ ಇರ್ತತಲ್ಲ ನನ್ನ ಕಡೆ ಅಂತೇಳಿ ನನ್ನ ಕೈ ಚೀಲ್ದಾಗ ತಂದಿದ್ನೇಯಪ್ಪ ಎಣ್ಣ. ಎಲ್ಲ ಆಗಲ್ಲಾರ ಐತಿ. ನಿನ್ನ ಸೊಸಿ ಒಳಗೆ ಕಸ ಹೊಡ್ಯಾಕ ಹೋಗಿದ್ಲ, ಹೊಳ್ಳಿ ಹೊರಗೆ ಬರೋದ್ರಾಗ ರೊಕ್ಕನೇ ಇಲ್ಲೋಡ. ಏನ್ವಾ? ಏನ್ ಮಾತಾಡಕತ್ತಿ ನೀನು? ಆಕಿ ನಿನ್ ಮಗಳ ಸಮಾನ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಆಕೆ ಕಳ್ತನ ಮಾಡ್ತಾಳ, ನಿನ್ ಕೈ ಚಿಲ್ದ ರೊಕ್ಕ ಐತಂತ ಏನ್ ಗೊತ್ತು? ಬ್ಯಾರಿ ಕಾಲ ಎಂದೂ ರೊಕ್ಕ ಹೋಗಿಲ್ಲ. ಈಗ ಯಾಕೆ ಹೋಗ್ಬೇಕಂಗಾರ? ಎಷ್ಟ್ ಸಲ ರೊಕ್ಕ ತಂತಂದು ಒಳ್ಳೆ ಇದೀನಿ ನಾನು, ಗೊತ್ತನ? ಬ್ಯಾರಿ ಕಾಲ ಎಂದೂ ಹೋಲಾರ್ದು ಈಗ ಯಾಕೆ ಹೋಗ್ಬೇಕು? ಅಂದ್ರೆ ಇದ್ದಾರ 3 ಮಂದಿ ಕದ್ದಾರ ಯಾರ ಅಂತೇಳಿ ಅವ್ರು ರೊಕ್ಕ ಕದಿತಾಳ ನಮ್ದು? ಇಲ್ಲ. ಇನ್ನೀ ಬಿಡು, ಅಂತವೆಲ್ಲ ಮಾಡವಲ್ಲ. ಇನ್ನ ನಿನ್ ಮಗ ಅವ್ನ ಪಾಡಿಗೆ ಅವ್ನು ಕೆಲ್ಸಕ್ಕೆ ಹೋಗ್ಯಾನ. ಇನ್ನ ಅತಿಯಮ್ಮ ಆಕಿ ಬಿಡು ಪಾಪ, ಇಷ್ಟು ವರ್ಷದಾಗ ಮಾಡ್ಲಾರ್ದು ಈಗ ಮಾಡ್ತಾಳನ? ಇನ್ನು ಉಳ್ದಾರ ಯಾರ ಮನಿ ಒಳಗ? ಆಕೆ ನಿನ್ ಸೊಸಿ ಒಬ್ಬೇಕೆ ಹೋದಿಲ್ಲ? ಮನ್ಯಾನ ರೊಕ್ಕ ಎಲ್ಲ ಹೋಗತ್ ಮತ್ತೆ? ರೊಕ್ಕ ಇಲ್ಲ. ಅತಿಯಮ್ಮ ನಿನ್ನ ಸೊಸಿ ಕರೆದು ಕೇಳ ರೊಕ್ಕ ಎಲ್ಲಿಟ್ಟಾಳ ಅಂತೇಳಿ. ಅಯ್ಯಯ್ಯವ್ವ, ನನ್ನ ಮಗಳ ರೊಕ್ಕ ಕಳ್ತನ ಆಗೈತ್ರು. ಹಳ ಸುಮ್ ಬಿಡ್ತಾನ. ಅಯ್ಯವ್ವ ದೇವ್ರ, ಹೋದ್ರ
ಒದರಾಡ್ತಾನೆ ಹಳೆ ಒದರಾಡ್ತಾನೆ ಹತ್ಬೇಕಂತ ಬಾಯಿಗೆ ಬಂದಂಗ ರೊಕ್ಕ ಕಳ್ತನ ಆಗೈತಿ ಹಿಂಗ ಅಂತ ಗೊತ್ತಾದ್ರ ನಮ್ಮನ್ನ ಏನಂತ ತಿಳ್ಕೊಳಂಗಿಲ್ಲವ. ನಾವೆಲ್ಲ ಕಳ್ರ ಅಂತ ತಿಳ್ಕೊಂತಾನ ಯವ್ವ ದೇವ್ರ. ಅತಿಯಮ್ಮ ಬಂಗಾರ ತಗೋಬೇಕಂತ ಇಟ್ಕೊಂಡಿದ್ರು ಅಕ್ಕ ಯವ್ವ ಅದ. ಅಲ್ಲ ಎಲ್ಲರೂ ಇಟ್ಟು ಎಲ್ಲರೂ ಹುಡ್ಕಾಡಕತ್ತೀಯನ ಒಂದ್ಸಲ ನೋಡು. ಇಲ್ಲ ಅತಿಯಮ್ಮ ಕೈ ಚೀಲ್ದಾಗ ಇಟ್ಟಿದ್ ನಂಗೆ ನೆನಪೈತ್ ಪಕ್ಕ. ತಿನ್ನಾಕ ಗತಿ ಇಲ್ಲದ ಮನ್ಯಾನು ಬಂದಾವ ಅವು ಮತ್ತೆ ರೊಕ್ಕ ಪಕ್ಕ ನೋಡತ್ಲೆ ಒಮ್ಮೆ ಕಣ್ಣು ತಿರುಗೈತಿ. ಅತ್ತಿಯರ ಹಂಗ ಮಾತಾಡಕ್ ಹೋಗ್ಬೇಡ್ರಿ. ಈ ಮನಿ ಸೊಸಿ ಅದಾಳ, ತಿನ್ನಾಕ ಗತಿ ಇಲ್ಲ ಅಂತ ಯಾರಂದ್ರ ನಿಮ್ಗ? ನೀವ್ ಹಾಕ್ತಿದ್ರ ಕೂಳಂಗರ ದಿನ ಒಂದು ಕೋಕಿಗೆ. ಏಯ್ ಯಾಕ ನಮ್ಮ ಹೊಳಿ ಮಾತಾಡಕತ್ತಿಯಲ್ಲ? ಮಾತಾಡ್ಲಿ ಬಿಡಪ್ಪ ಮಾತಾಡ್ಲಿ. ಮತ್ತ ಸೊಸಿ ಪರ ವಹಿಸ್ಬೇಕಲ್ಲ ಮತ್ತೆ. ಮತ್ತ ಅಲ್ಲಿಟ್ಟಿದ್ ರೊಕ್ಕ ಎಲ್ಲೋಕತಿ? ನೀವು ಮಾತಾಡಿ ಕೆಟ್ಟಾಬೇಡ್ರಿ. ನಾ ಹೇಳಾಕತ್ತೇನ್ ಕೇಳ್ರಿ. ನಾಳೆ ಒಂದು ರೊಟ್ಟಿ ನಿಮಗ್ ಸಿಗ್ಬೇಕಂದ್ರ ಅದನ್ನ ನಮ್ಮ ಸೊಸಿನ ಮಾಡಿ ಕೊಡ್ಬೇಕು ತಿಳ್ಕೊಂಬಿಡ್ರಿ ನೀವು. ನೀವು ಮಾತಾಡಿ ಕೆಟ್ಟ ಆಗಬೇಡ್ರಿ. ಒಂದ್ ನಿಮಿಷ ಸುಮ್ನಿರ್ರಿ. ಏನವ ನೀ ರೊಕ್ಕ ಕತ್ತಿ? ಆಕೆನ 4,000 ಇಟ್ಟಿದ್ಲಂತಲ್ಲ? ಆಕೆಯಲ್ಲಿ ಬಾಯ್ ಬಿಡ್ತಾಳ ಎಣ್ಣ. ನೀನ್ ನಿನ್ ಸೊಸಿ ಕಡೆ ಯಾವಾಗಾರ ಬಾಯ್ ಬಿಡಿಸ್ಕೊರಪ್ಪ. ನನಗ್ 4,000 ಕೊಟ್ಬಿಡು, ನಾ ಊರಿಗೆ ಹೋಗ್ತೇನೆ. ಆಮೇಲೆ ನಿನ್ ಸೊಸಿ ಕೊಟ್ಟಿನಿ, ನೀ ತೆಗೆದು ಇಡಿಸ್ಕೊ. ನನ್ನ 4,000 ಕೊಡ್ತೀಯಾ? ಬೇಡ ಬೇಡ ಬೇಡ, ಕಳ್ರನ್ನ ಹಂಗ ಬಿಡಬಾರ್ದು. ಮತ್ತ ಈಗ ನಿನಗ್ 4,000 ಕೊಟ್ಟು ಕಳ್ಸಿದ್ರೆ ಆ 4,000 ರೂಪಾಯಿನ ಇಸ್ಕೊಂತೀವಿ ಬಿಡು. ನಮ್ಗ ಈಕಿನ ಕದ್ದಾಳ ಅಂದ್ರೆ ಸಿಗ್ತೈತಿ. ಆದ್ರೆ ಹಂಗಂತೇಳಿ ನಾವು ಸುಮ್ಬಿಡಕ್ಕಾಗಲ್ಲ. ಪಾಪ ನಿನ್ ರೊಕ್ಕ ನಿನ್ ಗಂಡು ಕೊಟ್ಟಿದ್ದೇ ನಿಂಗೆ ಆಗ್ಬೇಕಲ್ಲ. ಎಷ್ಟು ರೊಕ್ಕ ಕದ್ದೀವ? ಅತ್ತಿಯರ ನಾನು ರೊಕ್ಕ 4,000 ರೂಪಾಯಿ ನಾ ಕದ್ದಿಲ್ಲ. ನಾನು ಕದ್ದಿದ್ದು ಬರೀ 2,000. ನೋಡಿ ಬಾಯ್ ಬಿಟ್ಲು. 2,000 ಕಬ್ಬು ಬಿಡಿ, 4,000 ಅಲ್ಲಿ ಇದ್ದಿದ್ದ. ಇಲ್ಲ ಇಲ್ಲ ಸುಳ್ಳು, 4,000 ಇದ್ದಿದ್ದಿಲ್ಲ ಅಲ್ಲಿ, ಬರೀ 2,000 ಇದ್ದಿದ್ದು. ಏಯ್ 4,000 ಇದ್ದಿದ್ದು ನನ್ ಗಂಡ 4,000 ಕೊಟ್ಟಾನಲ್ಲಿ ಗೊತ್ತನ? ಇಲ್ಲ 2,000 ಇದ್ದಿದ್ದು, ನೀವು ಸುಳ್ಳು ಹೇಳಕತ್ತೀರಿ. 2,000 ಇದ್ದಿದ್ದು. 2,000 ಎದಕ್ ತಗೊಂಡೆ ಯಾಬು ಬಿಡಿ? ಹೋಲಿ ಅದ 2,000 ಕೊಡ ಹಡಿಬಿಟ್ಟಿ. ಅದ್ ಹೆಂಗ ಕತ್ರಿ ಅತ್ತಿಯರ? ಅವ್ರು 4,000 ಅಂತಾರ, ಈಗ 2,000 ಅಂತಾರ ಅಂತಾಳ. ಯಾರಿಗ್ ಗೊತ್ತು? ಕರೀನ 4,000 ಇದ್ದೀಕ ಏನಾರ ನನ್ನ ಸೊಸಿ 4,000 ಕದ್ದಿಗಿದ್ದಾಳ ಏನಪ್ಪ ಆತಾಗ. ಇಲ್ಲ ಇದು ಹಿಂಗ ಆಗಬಾರ್ದು, ಇದು ಬಾಯ್ ಬಿಡಿಸ್ಬೇಕು ಇದನ್ನ. ಇರಿ, ನಿಮ್ ಕಡೆ ಹೆಂಗಿದ್ರೆ ಮೊಬೈಲ್ ಐತಲ್ಲ, ಒಂದ್ ಅಣ್ಣರಿಗೆ ಫೋನ್ ಹಚ್ಚಿ ಬಿಡ್ರಿ. ಬೇಡ ಬೇಡ, ಅವ್ರಿಗೆ ಅದಕ್ಕೆ ಫೋನ್ ಏನ ಯಾವ್ದು ಕೇಳ್ಬೇಡಣ್ಣ. ಅವ್ರು ಏನ್ ತಿಕ್ಕೋತಾರ? ಕೊಟ್ಟಿದ್ರು ಕಳ್ದೈತಿ ಅಂದ್ರ ಅದು ಇಲ್ಲೇ. ಬೇಡಪ್ಪ ಬೇಡ ಬೇಡ, ನನಗೆ 2,000 ಆದ್ರೂ ಅಡ್ಡಿ ಇಲ್ಲ. ಗೋಡನ್ ಹೋಲಿ, ನೀ ಇಲ್ಲದ 4,000 ಕೊಟ್ಬಿಡ ಅಣ್ಣ ಹೋಲತ್ತಾಗ. ರೀ ಬ್ಯಾಡ್ರಿ, ಹಂಗೆಲ್ಲ ಸರಿ ಅನ್ಸಂಗಿಲ್ಲಪ್ಪಿ. ಒಂದ್ ಮಾತು ಕೇಳ್ರಿ, ಕೇಳಿ ರೊಕ್ಕ ಕೊಟ್ಬಿಡ್ರಿ. ಅದ್ಗೆಮ್ಮ ಬ್ಯಾಡ್ ಸುಮ್ನಿರ್ರಿ. ಹಂಗಲ್ಲ ಈಕಿನ ಸುಮ್ನಿರಿ, ನಿಂಗೆ ಗೊತ್ತಾಗೋದಿಲ್ಲ ಏನ? ರೊಕ್ಕ ಕೊಡ್ಬೇಕು, ಯಾಕಂದ್ರೆ ಹೇಳಕ್ಕಾಗಲ್ಲ. ಇವತ್ತೇ 2,000 ಕದ್ದಾಳ, ನಾಳೆ ಇನ್ನೇನಾರ ಕದ್ಲಂದ್ರೆ ಯಾರಿಗ್ ಗೊತ್ತು? ಅದಕ್ಕೆ ಏನಿದ್ದಿದ್ ಕುಲ್ಲಂ ಕುಲ್ಲ ಆಗಿಬಿಡ್ಲದು. ನಿಂಗೆ ಅದೆಲ್ಲ ಗೊತ್ತಾಗಲ್ಲ, ನೀ ಸುಮ್ನಿರು. ಹೌದು ತಡಿವಾ, ಒಂದ ಮಿನಿಟ್ ತಡಿ. ಫೋನ್ ಇಲ್ಲೇ ಇಟ್ಟಿದ್ದೆ. ಇಲ್ಲೈತಿ. ತಡಿವಾ ತಡಿ, ಫೋನ್ ಹಚ್ಚ ತಡಿ. ಹಲೋ ಹಲೋ, ಆರಾಮದಿರಿ? ಆರಾಮದೇನ್ರಿ. ಅವು ಮಳೆ ಬೆಳೆ ಎಲ್ಲ ಚಲೋ ಐತ್ರಿಪ್ಪ. ಈ ಸಲ ಚಲೋ ಆಗೈತಿ. ಇಲ್ಲ ಇವತ್ತು ಹೊಲಕ್ಕೆ ಹೋಗಿಲ್ಲ, ಇವತ್ತು ಮನೆ ಕಡೆನ ಕೆಲಸ ಇತ್ರಿ, ಮಾಡ್ಕೊಳಕತ್ತಿದ್ದೆ. ಒಂದು ಸ್ವಲ್ಪ ಬಣಿವಿ ಓಡಿಸೋದಿತ್ತೆ, ಬಣಿವಿ ಓಡ್ಸಕತ್ತಿದ್ದೆ ನೋಡ್ರಿ. ಅಂದಂಗೆ ಆರಾಮದಿರಲ್ರಿ? ಅಯ್ಯೋ ಯವ್ವ, ನೀನು ತಲೆ ಕೆಡ್ಸ್ಕೊಬೇಡ. ಈಕಿನ ಕದ್ದಕ್ಕೆ ನನ್ನ ಸೊಸಿ ಹೋದಲ್ಲ, ಅಕ್ಕಿನ ಮಾತ್ರ ನಾ ಸುಮ್ಬಿಡೋದಲ್ಲ. ಏನ ನಿನ್ನ ರೊಕ್ಕ ಕೊಡ್ಬೇಕಿ ಅಂದ್ರೆ ಕೊಡ್ಬೇಕಷ್ಟೇ. ಅಯ್ಯೋ ಹೋಗ, ಬ್ಯಾಡ ಅಂತ ಹೇಳೋಗಕ್ಕ ಫೋನ್ ಕಸ್ಕೋಗದನ್. ನಿಮಿಷ ಮಾತಾಡ್ಲಿ ಬಿಡ, ಹಂಗೆ ಫೋನ್ ಕಸ್ಕೊಂತಿ? ಅಲ್ಲ ಅದಕ್ಕೆ ನೀ ಸ್ವಲ್ಪ ಸರಿ ಇಲ್ಲಿ ಜಗ ಬಿಡ್ರಿ ಊಟ. ಜಗ ಬಿಡಲ್ಲ, ಸ್ವಲ್ಪ ತಡಿ ಮಾತಾಡ್ಲಿ. ಬಾ ಸಮಾಧಾನ ನಿಂದ್ರ, ಬಾ ಕುಂದ್ರ. ಅಂದಂಗ ತಂಗಿ ಒಂದು ಕೈಯಾಗ ರೊಕ್ಕ ಎಷ್ಟು ಕೊಟ್ಟಿದ್ರಿ? ಅಂದ್ರೆ 2,000 ಕೊಟ್ಟಿದ್ರಿ, 4,000 ಕೊಟ್ಟಿದ್ರೆ? ಯಾರು ರೊಕ್ಕ್ರಿ? ಅಂದ್ರೆ ನಾ ಇಲ್ಲ ಎಷ್ಟು ಇಟ್ಟಿದ್ದೆ ಅಂತೇಳಿ ನೆನಪು ಹಾರ್ಬಿಟ್ಟಾಳಂತಕಿ. ಆಕಿ ರೊಕ್ಕ ಮನ್ಯಾಗ ಯಾರು ಇರೋದಿಲ್ಲ, ಯಾರ ತೊಗ್ಗಿಕೊಂಡಾರಲ್ಲ ಅಂತೇಳಿ ಇಲ್ಲೇ ತೊಗೊಂಡ್ಬಂದಾಳ್ರಿ ಆಕಿ ಕೈಚಲ್ದಾಗ ಇಟ್ಕೊಂಡು. ಅದನ್ನ ನಾ ಎಣಿಕೆ ಮಾಡಾಕತ್ತಿದ್ಲು. ಅದಕ್ಕೆ ಎಷ್ಟು ಕೊಟ್ಟಿದ್ರು ಅಂದೆ. ನಂಗೆ ತಮಾಷೆಗೆ ಒಂದು ಕೇಳಾತಿದ್ದೆ, ಎಷ್ಟು ಏನು ಎತ್ತ ಅಂತೇಳಿ. ಎಷ್ಟಿತ್ತು ಹೇಳ್ರಿ? ಅದ ಬಂಗಾರ ತಗೊಂಡ್ ಕೊಟ್ಟಿದ್ರಂತ. ಬಂಗಾರ ಒಟ್ಟಿ ಅದಕ್ಕೆ ಒಟ್ಟು ಕೈಯಾಗ ರೊಕ್ಕ ಕೊಟ್ಟಿದ್ರಂತಲ್ಲ. ಇಲ್ಲ ಬಿಡ್ರಿ, ನಾ ಯಾರ ರೊಕ್ಕನ ಕೊಟ್ಟಿಲ್ಲ. ಇಲ್ಲ ಕೊಟ್ಟಿಲ್ಲ, ರೊಕ್ಕ ಯಾವುದು ಕೊಟ್ಟಿಲ್ಲ. ಏನ್ರ ಹಂಗೆ ತಿಳ್ಕೊಂಡಿದ್ಲ ಏನಪ್ಪ ಆಕಿ. ನಾ ಯಾರ ರೊಕ್ಕನೂ ಕೊಟ್ಟಿಲ್ಲ. ರೊಕ್ಕ ಕೊಟ್ಟಿಲ್ರಿ? ಯಾರ ರೊಕ್ಕನೂ ಕೊಟ್ಟಿಲ್ಲ? ಅಲ್ಲ ನೆನಪು ಮಾಡ್ಕೊರಿ ಮತ್ತೆ. ಇಲ್ಲ ಇಲ್ಲ ಕೊಟ್ಟಿಲ್ಲ. ಕೊಟ್ಟಿಲ್ಲ ತಗೋರಿ. ಯಾಕೆ ಏನು ರೊಕ್ಕ ಕೊಟ್ಟಾರ ಅಂತ ಅಂದ್ಲನ್ರಿ? ನಿಮ್ಮ ತಂಗಿ ಒಂಚೂರು ಸುಳ್ಳು ಹೇಳ ಜಾಸ್ತಿ ಅಲ್ರಿ, ಏನು ಗೊತ್ತಿಲ್ಲದಲ್ಲ. ರೊಕ್ಕ ಕೊಟ್ಟಿಲ್ರಿಪ್ಪ. ಆಯ್ತು ರೀ, ಇಡ್ಲೇ ರೀ. ಅಲ್ವಾ ಅವ್ರು ಯಾರ ರೊಕ್ಕನೂ ಕೊಟ್ಟೇ ಇಲ್ಲ ಅಂತಲ್ಲ. ಏ ಹಲ್ಕಟ್ಬೇಡ, ನೀನು ಕೇಳಂತ ಹೇಳಿದಾರೆ ಯಾರಲ್ಲ? ಹ್ಞೂ ಅಣ್ಣ, ನೀ ಯಾಕಪ್ಪ ಹಿಂಗಂತನತ್ತಾಗ? ಅಲ್ವಾ ಕೊಟ್ಟೇ ಇಲ್ಲ ಅಂತ ಅವ್ರು ಅನ್ನಕತ್ತಾರ. ಅವ್ರು ಕೊಟ್ಟೇ ಇಲ್ಲ ಅಂದ್ಮೇಲೆ ನಿನ್ ಕಡೆ ರೊಕ್ಕ ಎಲ್ಲಿಂದ ಬರ್ತೈತಿ? ಸುಳ್ಳು ಹೇಳಕತ್ತಿ ಏನ? ಇಲ್ಲ ಅಣ್ಣ, ಕರೆ ಕರೆ
ಆಗ್ಲಿ ಬಿಡಪ್ಪ ಹಾಳಾಗೋಗ್ಲಿ. ಇದು ಈ 4,000 ರೂಪಾಯಿ ಅವ್ರು ಕೊಟ್ಟಾರ ನೆನಪಾರಿರ್ಬೇಕು. ಈಗ ಮತ್ತೆ ನಿನ್ ಸೊಸಿ ಒಪ್ಕೊಂಡ್ಲಲ್ಲ. ಯಾರು ಯಾರ ರೊಕ್ಕನೂ ಕೊಟ್ಟಿಲ್ಲ ಸುಳ್ಳ. ನನ್ನ ಸೊಸಿ ಮ್ಯಾಗ ಆಪಾದ್ನಿ ವರ್ಷಕ್ಕೆ ಒಂದು ಮಾತಾಡಕತ್ತಾರ. ಸುಮ್ಮನೆ ಬರೀ ಇಂಥ ಮಾತು. ಪಾಪ ಬೇಜಾರಾಗಿ ಒಪ್ಕೊಂತದ ನಾ ಕದ್ದಾನೆ ಅಂತೇಳಿ. ಗೊತ್ತನ ಏನ್ ಮಾಡ್ಬೇಕು ಮತ್ತದ? ಪಾಪ ಎಷ್ಟಂತ ಸಹಿಸ್ಕೋಬೇಕು ಮನುಷ್ಯ. ಅಂತೇನಂತ ತೀರಾ ಮಾತಾಡಕ್ ಹೋಗ್ಬಾರ್ದು. ನೀ ನಡಿವ ಒಳಗ ಪೈತ್ರ. ಏನ್ ನಿಮ್ದು ಹುಚ್ಚರ ಸಂತೆ ಏನಪ್ಪ ಆತಾಗ? ನಾನೊಬ್ಬ ಅಸಹ್ಯ ಅದೇ ಇಲ್ಲಿ ಮಂದ್ಯಾಗ ಫೋನ್ ಹಚ್ಚಿ. ಆ ಹುಡುಗಿ ಮ್ಯಾಗ ಅದ್ ಏನ್ ದ್ವೇಷ ಏನ ನಿಮ್ಗ? ಯಾಕ ಹಂಗ ಮಾತಾಡ್ತೀರಿ? ಪಾಪ ಆಕಿ ಇಸಿಟ್ಟಿಗೆ ಅದು ಒಪ್ಕೊಂಡ್ಲಂತ. ಅಲ್ಲ ಹಂಗ ಕದ್ದಿಲ್ಲ ಅಂದ್ಮೇಲೆ ಮನುಷ್ಯಾಗ ಹಂಗ ಅನ್ನಕ್ ಹೋಗ್ಬಾರ್ದಂಗೆಲ್ಲ. ಹಂಗ ಕದ್ದು ಇದು ಮಾಡ್ತಾರನ ಅವ್ರು? ಅವ್ರಪ್ಪ ಅವರವ್ವ ಹಂಗ ಕಳ್ತನ ಬುದ್ಧಿ ಕಲ್ಸೋದ್ ಮಗಳಿಗೆ ಆಗಿದ್ರೆ ತಾವು ಮಾಡೋದಾಗಿತ್ತಂದ್ರೆ ರೀ ಇಲ್ಲಡಿಲೆ. ಅವ್ರ ಯಾಕೆ ಬಡವರಾಗಿರ್ತಿದ್ರೆ? ಮಾತಾಡ್ತೇನೆ ಅಂತೇಳಿ ಬಾಯಿಗೆ ಬಂದಂಗ ಮಾತಾಡಕ್ ಹೋಗ್ಬಾರ್ದು. ಆಕಿನ ಮುಟ್ಟಿಲ್ಲ, ನಾವ್ ಯಾರು ನೋಡೂ ಇಲ್ಲ. ರೊಕ್ಕನ ಕೊಟ್ಟಿಲ್ಲ, ರೊಕ್ಕನ ಇಲ್ಲ ಅಂದ್ಮೇಲೆ ಎಲ್ಲಿಂದ ನೋಡ್ಬೇಕು? ಯಾವ್ದಿಲ್ಲ ತಗೋರಿ. ಯವ್ವಾ ಅಲ್ಲಿ ಮತ್ತೆ ನಿನ್ ಗಂಡ ಕೊಟ್ಟಿಲ್ಲ ಅಂತಲ್ಲ ಸುಳ್ಳ ಹೇಳಾಕತ್ತಿದ್ದೇನ? ಹಾ ಬಾ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡ್ಬೇಕ, ನಾಳೆ ಹೋಗ್ತೀಯ ನೋಡು. ಇವತ್ತ ಹೋಗ್ಯಾನಲ್ಲ ಪಾಪ. ಆ ರೊಕ್ಕ ಮತ್ತೆ ಯಾರು ಕೊಟ್ಟಿದ್ದು ಏನು ಚಂದ ಹೇಳರ ಹೇಳು. ಸಿಕ್ಕರು ಸಿಗ್ಬೋದು. ಯವ್ವ ನನಗೆ ಯಾಕ ನಿನ್ ಸೊಸಿ ಮ್ಯಾಗ ಅನುಮಾನ. ನಿನ್ ಸೊಸಿನ ಹೊಡೆದಾಳ್ವಿ ರೊಕ್ಕ ಇದನ್ನ ಗ್ಯಾರಂಟಿ. ನೀ ನನಗೆ ಕೊಟ್ಟಿದ್ದು ನೀನ ನೋಡ್ಯಾಳ ಕಾಣ್ತತಿ. ಅದಕ್ಕೆ ಗ್ಯಾರಂಟಿ ಆಕಿನ ಬಂದಾಳ ಹೊಡೆವ ಕದ್ಯಾಕ. ಏನು ಅಕ್ಕಿನ ಕದ್ದಾಳ? ನನಗೂ ಯಾಕ ಹಂಗ ಅನ್ಸಾಕತ್ತೈತಿ. ಹೌದು ಅಕ್ಕಿನ ಕದ್ದಿರ್ಬೇಕು. ಕಾಯ್ಬಿಟ್ಟು ಹೇಳಂಗಿಲ್ಲ ಬಿಡಂಗಿಲ್ಲ. ಅಣ್ಣನಿದ್ರೀಗ ಅಂದ್ರೆ ನಾವು ಕೆಟ್ಟಕ್ಕೇವಿ. ಅದಕ್ಕೆ ನೋಡಿದ್ರೆ ತೊಗೊಂಡು ಒಳಗೆ ಹೋದ್ಲೀಗ. ನಾ ಊರಿಗೆ ಹೋಗ್ಕಂತ ತಗೋ. ಆತು ಹೋಗು. ನಾ ರೊಕ್ಕನ ಹೆಂಗಾರ ಮಾಡಿ ಕೇಳಿ ಇಸ್ಕೊಂಡಿಟ್ಕೋತೀನಿ. ಆಯ್ತು ತಗೋ. ಆದರೂ ಭಾಳ ಬೇಜಾರಾಗತ್ತೈತಿ. ಬಂಗಾರ ತೊಗೋಬೇಕಂತ ಎಷ್ಟು ಆಸೆ ಇಟ್ಟಿದ್ದೆ. ಏನು ಮಾಡೋಕ್ಕಾಗತ್ತವ? ಹೋಗ್ಲಿ ಸಮಾಧಾನ ಮಾಡ್ಕೊ.